ಕಾವೇರಿ ನಾಟಿ ಬಂದ್ಬಿಟ್ಟು ವರ್ಷವಿಡೀ ಮೊಟ್ಟೆ ಇಡೋವಂಥ ಕೋಳಿ ಅಂತಾನೆ ಹೇಳ್ಬೋದು. 4 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಮಾಡುತ್ತೆ ಈ ಕೋಳಿ. ಮೊಟ್ಟೆಗೆ ಬಂದಿರೋ ಕೋಳಿ ಕೊಡ್ತೀವಿ, ಮಾಂಸಕ್ಕೆ ಬಂದಿರೋ ಕೋಳಿ ಕೊಡ್ತೀವಿ. ಸೊ ಪ್ರತಿ ಭಾನುವಾರಕ್ಕೆ ಒಂದ್ಸರಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಆರಾಮಾಗಿ 2000 ಕೋಳಿನ ಒಬ್ರು ಮೇಂಟೈನ್ ಮಾಡ್ಬೋದು ಸರ್. ಕೋಳಿಗಳಿಗೆ ರೋಗ ಬಂದ್ರೆ ಒಂದೇ ಸರಿ ಸತ್ತೋಗಲ್ಲ. ಯಾವಾಗ ಸತ್ತೋಗ್ತವೆ ಕೋಳಿಗಳಿಗೆ ರೋಗಗಳು ಬಂದಾಗ ನಾವು ಅದನ್ನ ನೀಟಾಗಿ ಅಬ್ಸರ್ವೇಷನ್ ಮಾಡಿರಲ್ಲ. ಶೆಡ್ನ ನೀವು ಎಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟು ನೀವು ಕೋಳಿ ಕೃಷಿನಲ್ಲಿ ಚೆನ್ನಾಗಿ ಲಾಭದಾಯಕವನ್ನು ಮಾಡ್ಕೋಬೋದು. 500 ಮರಿಗಳನ್ನ ಬುಕ್ ಮಾಡಿಕೊಂಡ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿಗಳನ್ನ ಕೊಡ್ತೀವಿ ನಾವು. ಚನ್ನವೀರಗೌಡ ಪಾಟೀಲ್ ಅಂತ, ಕೋಳಿ ಫಾರ್ಮ್ ಹೆಸರು ಬಂದ್ಬಿಟ್ಟು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ನಮ್ಮದು ಫಾರಮ್ ಬಂದ್ಬಿಟ್ಟು ತಬಕೋದನಹಳ್ಳಿ, ಕಲಗಟ್ಗಿ, ಆಮೇಲೆ ಬುಡ್ರಸಿಂಗಿ, ವೀರಾಪುರ ಮತ್ತು ಅರಳಿಕಟ್ಟಿ. ಸೊ ಇಷ್ಟು ಕಡೆ ಫಾರ್ಮ್ಗಳನ್ನ ಮಾಡ್ಕೊಂಡಿದ್ದೀವಿ ಸರ್ ನಾವು. ನಾಟಿ ಕೋಳಿನಲ್ಲಿ ಸುಮಾರು ತಳಿಗಳಿದ್ದಾವೆ. ಸೊನಾಲಿ ನಾಟಿ, ಕಾವೇರಿ ನಾಟಿ, ಒರಿಜಿನಲ್ ನಾಟಿ, ಕಡಕ್ನಾಥ್, ಆಮೇಲೆ ಸ್ವರ್ಣಧಾರ. ಸೊ ಈ ಥರ ಸುಮಾರು ತಳಿಗಳಿದ್ದಾವೆ. ಆದರೆ ಇವಾಗ ಪ್ರೆಸೆಂಟ್ ಮಾರ್ಕೆಟಿಂಗ್ನಲ್ಲಿ ರನ್ನಿಂಗ್ ಇರೋದಂತಂತಂದರೆ ಸೊನಾಲಿ ನಾಟಿ ಬಿಟ್ಟರೆ ಕಾವೇರಿ ನಾಟಿ ಮತ್ತು ಒರಿಜಿನಲ್ ನಾಟಿ. ಸೊ ಇದ್ರ ಕ್ವಾಂಟಿಟಿ ವೈಸ್ ಹೇಳೋದಾದರೆ ಒರಿಜಿನಲ್ ನಾಟಿ ಸಿಗೋದು ತುಂಬ ಕಡಿಮೆ ಸರ್, ಯಾಕಂದರೆ ಪ್ರೊಡಕ್ಷನ್ನೂ ಕಡಿಮೆ ಇರುತ್ತೆ ಅದರದ್ದು. ಸೊ ಸೊನಾಲಿ ನಾಟಿ ಆದರೆ ನೀವು ಎಷ್ಟು ಕೇಳಿದ್ರೂ ಕೊಡ್ಬೋದು ಸರ್. ಆಮೇಲೆ ಕಾವೇರಿ ನಾಟಿ ಸಹ ಸಿಗುತ್ತೆ. ಸೊ ಇದ್ರ ತಳಿಗಳ ವಿಭಜನೆ ಹೇಳೋದಾದರೆ ಸೊನಾಲಿ ನಾಟಿ ಬಂದ್ಬಿಟ್ಟು ಮಾಂಸ ಉತ್ಪಾದನೆಗೆ ಚೆನ್ನಾಗಿದೆ ಸರ್ ಕೋಳಿ. ಆಮೇಲೆ ಮೊಟ್ಟೆನೂ ಸಹ ಆಗುತ್ತೆ. ಯಾವುದೇ ನಾಟಿ ಕೋಳಿ ತಗೊಳ್ಳಿ ನೀವು, ಅದರ ಏಜಿಗೆ ತಕ್ಕಂಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಾವೇರಿ ನಾಟಿ ಬಂದ್ಬಿಟ್ಟು ವರ್ಷವಿಡೀ ಮೊಟ್ಟೆ ಇಡೋವಂಥ ಕೋಳಿ ಅಂತಲೇ ಹೇಳ್ಬೋದು. ಅಂತಂದರೆ ಮಿನಿಮಮ್ 4 ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಮಾಡುತ್ತೆ ಈ ಕೋಳಿ. 4 ತಿಂಗಳದಿಂದ 1-1.5 ವರ್ಷದೊಳಗಡೆ ನಿಮಗೆ 200ರಿಂದ 280ವರೆಗೂ ಮೊಟ್ಟೆನ ಅದರಿಂದ ಅಕ್ಸೆಪ್ಟ್ ಮಾಡ್ಬೋದು. ಅದು ಯಾವಾಗ ನಾವು ಸಾಕಾಣಿಕೆ ನೀಟಾಗಿ ಮಾಡಿದಾಗ. ನಾವು ನಮ್ಮ ಯಾವುದೇ ಕೋಳಿ ತಳಿಗಳು ತಗೋರಿ ಸರ್, ನೀವು ಇಳುವರಿ ಚೆನ್ನಾಗಿ ಬರಬೇಕು, ಉತ್ಪಾದನೆ, ಮಾಂಸ ಉತ್ಪಾದನೆ ಆಗಲಿ, ಮೊಟ್ಟೆ ಉತ್ಪಾದನೆ ಆಗಲಿ ಚೆನ್ನಾಗಿ ಬರಬೇಕು ಅಂತಂತಂದರೆ ನಾವು ಸಾಕಾಣಿಕೆ ನೀಟಾಗಿ ಮಾಡಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ. 1 ತಿಂಗಳ ಮರಿಗಳನ್ನು ನಾವು ಜಾಸ್ತಿ ಪ್ರೊಡಕ್ಷನ್ ಅಂದರೆ ಸೇಲ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂತಂದರೆ 1 ದಿನದ ಮರಿಗಳನ್ನು 10 ಜನ ರೈತರು ತೊಗೊಂಡು ಹೋದರೆ ಬರೀ 2 ವಾಪಸ್ ಬಂದಿದ್ದಾರೆ. ಸಾಕಾಣಿಕೆಯಲ್ಲಿ 1 ದಿವಸದ ಮರಿ ಇದು ಒಂದು ಸ್ವಲ್ಪ ಟಾಸ್ಕ್ ಇದೆ ಸರ್, ಯಾಕಂದರೆ ವ್ಯಾಕ್ಸಿನೇಷನ್ನು, ಬ್ರೂಡಿಂಗು ಇವೆಲ್ಲನೂ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ. ಸೊ ಅದು ಒಂದೇ ಸರಿ ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗ್ ಮಾಡೋದಾದರೆ 1 ತಿಂಗಳ ಮರಿಗಳನ್ನು ತಗೊಂಡು ಅವರು ಕೋಳಿ ಕೃಷಿಯನ್ನು ಸ್ಟಾರ್ಟ್ ಮಾಡ್ಬೋದು ಸರ್. ಸೊ 1 ತಿಂಗಳ ಮರಿಗಳಂತಂತಂದರೆ ಎಲ್ಲ ವ್ಯಾಕ್ಸಿನೇಷನ್ಗಳನ್ನು ಕಂಪ್ಲೀಟ್ ಮಾಡಿರ್ತೀವಿ, ಬ್ರೂಡಿಂಗು, ಹೀಟಿಂಗ್ಗಳನ್ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ಅವ್ರ ಹತ್ರ ಬಂದಮೇಲೆ ಬರೀ ನೀರು ಫೀಡ್ ಹಾಕೊಂಡು ಹೋಗೋದಷ್ಟೇ ಇರುತ್ತೆ. ರೋಗ ಬಂದ್ರೂ ಅದಕ್ಕೆ ಕೆಲವೊಂದಿಷ್ಟು ಮೆಡಿಸಿನ್ಗಳಿದ್ದಾವೆ, ಮನೆ ಮದ್ದುಗಳಿದ್ದಾವೆ. ಸೊ ಅದನ್ನು ನೀವು ಫೋನ್ ಮುಖಾಂತರ ಫೋನ್ ಮಾಡಿ ತಿಳ್ಕೊಬೋದು ಸರ್. ಶೆಡ್ನ ನೀವು ಎಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟು ನೀವು ಕೋಳಿ ಕೃಷಿನಲ್ಲಿ ಚೆನ್ನಾಗಿ ಲಾಭದಾಯಕವನ್ನು ಮಾಡ್ಕೋಬೋದು. ಇದೇ ಥರ ಇರಬೇಕು, ಇದೇ ಥರ ಇರಬೇಕು ಅಂತ ಏನಿಲ್ಲ. ಗಾಳಿ ಬೆಳಕು ಬರಬೇಕು, ಮಳೆ ನೀರು ಒಳಗಡೆ ಬರಬಾರ್ದು. ಸೊ ಈ ನಿಟ್ಟಿನಲ್ಲಿ ಶೆಡ್ಡನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೀವು. ಆಮೇಲೆ ಹೈಜಿನ್ ಇಟ್ಕೋಬೇಕು. ನೀವು ಯಾವುದೇ ಥರದ ಶೆಡ್ ನಿರ್ಮಾಣ ಮಾಡ್ಕೊಳ್ಳಿ, ಹೈಜಿನ್ ಆಗಿರಬೇಕಾಗುತ್ತೆ. ಸೊ ಎಷ್ಟು ನಾವು ನೀಟಾಗಿ ಹೈಜಿನ್ನಾಗಿ ಶೆಡ್ನ ಇಟ್ಕೊತೀವೋ ಅದ್ರ ಮೇಲೆ ನಮ್ಮದು ಕೋಳಿಗಳ ಹೆಲ್ತ್, ಆಮೇಲೆ ಕೋಳಿಗಳ ಬೆಳವಣಿಗೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಕೋಳಿ ಫಾರ್ಮ್ನ ಒಬ್ಬ ರೈತ ಮಹಿಳೆಯರು ಮಾಡ್ಬೋದು, ಕೆಲಸಕ್ಕೆ ಹೋಗೋರು ಮಾಡ್ಬೋದು, ಆಮೇಲೆ ರಿಟೈರ್ಮೆಂಟ್ ಪರ್ಸನ್ಸು ಮಾಡ್ಬೋದು. ಯಾವ ಥರ ಅಂತಂದರೆ ಇದು ಕೆಲಸ ಜಾಸ್ತಿ ಆಗಲ್ಲ. ಆರಾಮಾಗಿ 2000 ಕೋಳಿನ ಆರಾಮಾಗಿ ಒಬ್ಬರು ಮೇಂಟೈನ್ ಮಾಡ್ಬೋದು ಸರ್. ಬೆಳಗ್ಗೆ 1-2 ಅವರು, ಸಂಜೆ 1-2 ಅವರ್ ಟೈಮ್ ಕೊಟ್ಟರೆ ನೀಟಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಕೋಳಿಗಳಿಗೆ ರೋಗ ಬಂದರೆ ಒಂದೇ ಸರಿ ಸತ್ತೋಗಲ್ಲ. ಯಾವಾಗ ಸತ್ತೋಗ್ತವೆ ಕೋಳಿಗಳಿಗೆ ರೋಗಗಳು ಬಂದಾಗ ನಾವು ಅದನ್ನು ನೀಟಾಗಿ ಅಬ್ಸರ್ವೇಷನ್ ಮಾಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ 4 ಕೋಳಿಗೆ ರೋಗ ಇದೆ ಅಂತ ತಿಳ್ಕೊಡ್ರಿ, ಅದು ಒಂದು 15 ದಿವಸ ಎಲ್ಲ ಕಡೆ ಓಡಾಡಿ ಎಲ್ಲದಕ್ಕೂ ಹರಡಿಬಿಟ್ಟಿರುತ್ತೆ. ಸೊ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡದೇ ಇರುವಾಗ ಅದು 15 ದಿವಸ ಆದಮೇಲೆ 20 ಕೋಳಿಗೋ 40 ಕೋಳಿಗೋ ತೊಗೊಂಡಿರುತ್ತೆ. ಅಂದರೆ ಸಾಯೋ ಪ್ರಮಾಣ ಜಾಸ್ತಿ ಆದಮೇಲೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೊಂದು ಮೇಂಟೆನೆನ್ಸ್ನ ನಾವು ಮೇನಾಗಿ ತಲೆಯಲ್ಲಿ ಇಟ್ಕೋಬೇಕು. ಹೊಸದಾಗಿ ಕೋಳಿ ಫಾರ್ಮ್ ನಡೆಸಬೇಕು ಅಂದರೆ ನೀವು ಅವ್ರಿಗೆ ಯಾವ್ಯಾವ ಮರಿಗಳನ್ನ ಕೊಡ್ತೀರಾ, ಮಾರ್ಕೆಟಿಂಗ್ ಎಲ್ಲ ಯಾವ ಥರ ಸಹಾಯ ಮಾಡ್ತೀರಾ? ಓಕೆ ಸರ್, ನಾವು ಮೇನಾಗಿ ಬಂದ್ಬಿಟ್ಟು ಸೊನಾಲಿ ನಾಟಿ, ಕಾವೇರಿ ನಾಟಿ ಮತ್ತು ಒರಿಜಿನಲ್ ನಾಟಿ ನಾವು 1 ತಿಂಗಳ ಮರಿಗಳನ್ನು ಕೊಡ್ತೀವಿ ಸರ್. ನಾವು 1 ದಿವಸದ ಮರಿಗಳನ್ನು ಸಹ ಕೊಡ್ತೀವಿ. ಆಮೇಲೆ ಮಾರ್ಕೆಟಿಂಗ್ ವಿಚಾರವಾಗಿ ಬಂದರೆ ಸೊನಾಲಿ ನಾಟಿ ಆಗಿರ್ಬೋದು, ಮತ್ತು ಒರಿಜಿನಲ್ ನಾಟಿ ಆಗಿರ್ಬೋದು, ಮತ್ತು ಕಾವೇರಿ ನಾಟಿ ಆಗಿರ್ಬೋದು, ಇವುಗಳನ್ನು 1000 ಮರಿಗಳ ಮೇಲೆ ತಗೊಂಡ್ರೆ ಬೈಬ್ಯಾಕ್ ಸಹ ನಾವೇ ಮಾಡ್ತೀವಿ ಸರ್. ಅಂದರೆ ಮಾರ್ಕೆಟಿಂಗ್ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ಅವರಿಗೆ. ಅವ್ರಿಗೆ ಸರೌಂಡಿಂಗ್ ಆಗಿರ್ಬೋದು, ಇಲ್ಲ ಡೀಲರ್ಗಳಾಗಿರ್ಬೋದು, ಇಲ್ಲ ನಾವೇ ಬೈಬ್ಯಾಕ್ ಮಾಡ್ಕೊಂಡಿರೋದಾಗಿರ್ಬೋದು. ಸೊ ಅವ್ರಿಗೆ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಾ ಇದ್ದೀವಿ ಸರ್. ಮಿನಿಮಮ್ 500 ಮರಿಗಳನ್ನ ಬುಕ್ ಮಾಡಿಕೊಂಡ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿಗಳನ್ನ ಕೊಡ್ತೀವಿ ನಾವು. ದೊಡ್ಡ ಕೋಳಿಗಳನ್ನು ಕೂಡ ನೀವು ಕೊಡ್ತೀರಾ? ಹೌದು ಸರ್, ದೊಡ್ಡ ಕೋಳಿಗಳನ್ನ ಸಹ ಕೊಡ್ತೀವಿ. ಮೊಟ್ಟೆಗೆ ಬಂದಿರೋ ಕೋಳಿ ಕೊಡ್ತೀವಿ, ಮಾಂಸಕ್ಕೆ ಬಂದಿರೋ ಕೋಳಿ ಕೊಡ್ತೀವಿ. ಇದರ ಮಿನಿಮಮ್ ಆರ್ಡರ್ ಬಂದ್ಬಿಟ್ಟು 300 ಸರ್. 300 ಕೋಳಿ ದೊಡ್ಡ ಕೋಳಿಗಳನ್ನ ತೊಗೊಂಡ್ರೆ ನಾವು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿನ ಕೊಡ್ತೀವಿ. ಅದೇ ನೀವು ಆಗಲೇ ತಳಿಗಳ ವಿಭಜನೆ ಕೇಳಿದ್ರಿ ಸರ್. ಈಗ
ಕಾವೇರಿ ಬಂದ್ಬಿಟ್ಟು ಒಂದು ಮೊಟ್ಟೆಗೆ ಒಳ್ಳೆ ಉತ್ಪಾದನೆ ಆಗಿರೋ ಕೋಳಿ ಆಗಿದೆ. ಕೆಲವೊಬ್ರು ಏನು ಮಾಡ್ತಾರೆ, ಸರ್ ನಮ್ಮ ಮರಿಗಳು ಸಾಕಾಗಲ್ಲ, ದೊಡ್ಡ ಕೋಳಿನೇ ಕೊಡಿ. ಆಯಿತು, ದೊಡ್ಡ ಕೋಳಿನೇ ಕೊಡ್ತೀವಿ ಸರ್ ಅವ್ರಿಗೆ. ಅವ್ರ ಹತ್ರ ಹೋದ್ಮೇಲೆ ಒಂದೂವರೆ ತಿಂಗಳಿಗೆ ಮೊಟ್ಟೆ ಹಾಕೋ ಕೋಳಿಗಳನ್ನು ಸಹ ನಾವು ಅವ್ರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಸೊ ಎಲ್ಲ ಮಾಹಿತಿನೂ ವಿಡಿಯೋದಲ್ಲೇ ಹೇಳೋಕ್ಕಾಗಲ್ಲ ಸರ್. ಸೊ ಅದಕ್ಕಂತೇಳಿ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಪ್ರತಿ ಭಾನುವಾರಕ್ಕೊಂದ್ಸರಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ, ಅಂದರೆ ತಳಿಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಸಾಕಾಣಿಕೆ ಬಗ್ಗೆ ಆಗಿರ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್.